ಹಲೋ ಹಾಯ್ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ತುಂಬಾ ಟೇಸ್ಟಿಯಾಗಿ ಮತ್ತೆ ಹೆಲ್ತಿ ಆಗಿರುವಂತ ಬ್ರೊಕೊಲಿ ಸ್ವೀಟ್ ಕಾರ್ನ್ ಸೂಪ್ ನ 10 ನಿಮಿಷದಲ್ಲಿ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮತ್ತೆ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ಒಂದು ಫುಲ್ ಬ್ರೊಕೊಲಿನ ತಗೋತಾ ಇದ್ದೀನಿ ಸೂಪ್ಗೆ. ಇದನ್ನ ಈ ತರ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಸೈಜ್ ಅಲ್ಲಿ ಇದ್ರೆ ಮೀಡಿಯಂ ಸೈಜ್ ಅಲ್ಲಿ ಇರ್ಲಿ, ತುಂಬಾ ದಪ್ಪನೂ ಬೇಡ, ತುಂಬಾ ಚಿಕ್ಕದಾಗಿರೋದ್ ಬೇಡ. ಹಾಗೆ ಎಲ್ಲ ಈ ಸೈಜ್ಗೆ ಕಟ್ ಮಾಡ್ಕೊಂಡು ಸಾಲ್ಟ್ ವಾಟರ್ ಹಾಕೊಂಡು ಚೆನ್ನಾಗಿ ಒಂದ್ ಸ್ವಲ್ಪ 5 ನಿಮಿಷ ನೆನೆಸಿ ತೊಳ್ಕೊಳ್ಳಿ. ಒಂದು ಉಂಡೆ ಬೆಳ್ಳುಳ್ಳಿನ ಕೂಡ ಸಿಪ್ಪೆ ಬಿಡಿಸ್ಕೊಂಡು ಈ ತರ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ತುಂಬಾ ಸಣ್ಣ ಸಣ್ಣಕ್ಕೆ ಮಾಡ್ಕೊಳ್ಳಿ. ಇವಾಗ ಹಾಫ್ ಆಫ್ ಮಾಡಿ ನಾನು ಮತ್ತೆ ಅದನ್ನ ಹಾಫ್ ಆಫ್ ಮಾಡ್ತಾ ಇದ್ದೀನಿ. ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತೆ ಇವಾಗ ಒಂದು ಕಡಾಯಿ ಇಟ್ಕೊಳ್ಳಿ ಚಿಕ್ಕದು. ಅದಕ್ಕೆ 2 ಸ್ಪೂನ್ ತುಪ್ಪ ಇಲ್ಲ ಬಟರ್ ಯಾವ್ದು ಬೇಕಾದ್ರೂ ಹಾಕೋಬಹುದು. ನಾನು ತುಪ್ಪ ಹಾಕೊಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಗಾರ್ಲಿಕ್ ಎಲ್ಲ ಹಾಕಿದ್ವಲ್ಲ, ಅದು ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಒಂಚೂರು ಫ್ರೈ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ ಫ್ರೈ ಬೇಡ, ಸ್ವಲ್ಪ ಫ್ರೈ ಆದ್ರೆ ಸಾಕು. ಅದ್ ಫ್ರೈ ಆದ ತಕ್ಷಣ ನಾವ್ ಇವಾಗ ವಾಶ್ ಮಾಡ್ಕೊಂಡಿದ್ವಲ್ಲ ಬ್ರೊಕೊಲಿನ ಹಾಕೊಂಡು ಅದ್ ಮುಳುಗೋ ಅಷ್ಟು ನೀರ್ ಹಾಕೊಳ್ಳಿ ಅದಕ್ಕೆ. ನೆಕ್ಸ್ಟ್ ಅದಕ್ಕೆ ಸ್ವೀಟ್ ಕಾರ್ನ್ 200 ಗ್ರಾಮ್ಸ್ ಅಷ್ಟು ನಾನು ತಗೊಂಡಿದ್ದೀನಿ. ಅದನ್ನು ಕೂಡ ವಾಶ್ ಮಾಡ್ಕೊಂಡು ಒಂದ್ಸಲ ಎಲ್ಲಾನು ಹಾಕೊಂಡು ಅದನ್ನು ಮುಳುಗೋ ಅಷ್ಟು ಇನ್ನೊಂದ್ ಸ್ವಲ್ಪ ನೀರ್ನ ಅದಕ್ಕೆ ಹಾಕೊಳ್ಳಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಾಯ್ಲ್ ಆಗೋ ತನಕ ಒಂದು 5 ನಿಮಿಷ ಇಲ್ಲ 6 ನಿಮಿಷ ಅಷ್ಟು ಬಾಯ್ಲ್ ಆದ್ರೆ ಸಾಕು. ಬ್ರೊಕೊಲಿ ತುಂಬಾ ಜಾಸ್ತಿ ಏನ್ ಬಾಯ್ಲ್ ಆಗೋದ್ ಬೇಡ. ನೋಡಿ, ಅದಕ್ಕೆ ಈ ತರ ಬಾಯ್ಲ್ ಚೆನ್ನಾಗಿ ಆಗ್ತಿರೋ ಒಂದ್ 5-6 ನಿಮಿಷ ಬಾಯ್ಲ್ ಮಾಡ್ಕೊಳ್ಳಿ ಸಾಕು. ಸ್ವೀಟ್ ಕಾರ್ನ್ ಅಷ್ಟೇ ತುಂಬಾ ಬಾಯ್ಲ್ ಆಗೋದ್ ಬೇಡ. ಎರಡೂನು ತುಂಬಾ ಫಾಸ್ಟ್ ಆಗಿ ಬಾಯ್ಲ್ ಆಗುತ್ತೆ. ಅದಕ್ಕೋಸ್ಕರ ಒಂದ್ 6 ಮಿನಿಟ್ಸ್ ಸಾಕು. ಇವಾಗ ಇದಕ್ಕೆ ನಾವು ಮತ್ತೆ ಇನ್ನೊಂದ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ನ ಇದಕ್ಕೆ ಕಾರ್ನ್ ಫ್ಲೋರ್ ಒಂದ್ 2 ಸ್ಪೂನ್, ತುಂಬಾ ದೊಡ್ಡ ಸ್ಪೂನ್ ಅಲ್ಲಿ 2 ಸ್ಪೂನ್ಸ್ ಅಷ್ಟು ಕಾರ್ನ್ ಫ್ಲೋರ್ ನ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ ನೀರ್ ಹಾಕಕ್ ಹೋಗ್ಬೇಡಿ. ಆಲ್ರೆಡಿ ನಾವು ಅಲ್ಲಿ ನೀರ್ ಹಾಕೊಂಡಿದೀವಿ ಜಾಸ್ತಿ. ನೋಡಿ, ಇಷ್ಟು ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಹದದಲ್ಲಿದ್ರೆ ಸಾಕು. ಇದನ್ನ ನೀವು ಇವಾಗ ನೋಡಿ, ಕಾರ್ನ್ಸ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಅದಕ್ಕೆ 1 ಸ್ಪೂನ್ ಅಷ್ಟು ಉಪ್ಪು, 1 ಸ್ಪೂನ್ ಹಾಕೊಳ್ಳಿ ಫಸ್ಟ್. ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಬೇಕು ಅಂದ್ರೆ ಹಾಕೊಳ್ಳಿ. ಮತ್ತೆ ಇವಾಗ ಕಾರ್ನ್ ಫ್ಲೋರ್ ಕಲ್ಸಿದ್ವಲ್ಲ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅದು ತುಂಬಾ ಶಾಖ ಇರೋದ್ರಿಂದ ನೀರು ಅಲ್ಲೇ ಗಂಟು ತರ ಹೋಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ. ನೋಡಿ, ಇಷ್ಟು ಥಿಕ್ನೆಸ್ ಇದ್ರೆ ಸಾಕು. ತುಂಬಾ ಜಾಸ್ತಿ ಕಾರ್ನ್ ಫ್ಲೋರ್ ಹಾಕಕ್ ಹೋಗ್ಬೇಡಿ, ತುಂಬಾ ಥಿಕ್ನೆಸ್ ಆಗೋಗುತ್ತೆ. ನಾನು ಇವಾಗ 2 ಸ್ಪೂನ್ಸ್ ಹಾಕಿದ್ದೀನಲ್ಲ ಅಷ್ಟೇ ಸಾಕು. ಇವಾಗ ಪೆಪ್ಪರ್ ಕೂಡ ಅದಕ್ಕೆ ಆಡ್ ಮಾಡ್ಕೊಳ್ಳಿ. 1 ಸ್ಪೂನ್ ಅಷ್ಟು ಪೆಪ್ಪರ್ ಆಡ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಸ್ಪೈಸಿನೆಸ್ ಬೇಕು ಅಂತಂದ್ರೆ ಮತ್ತೆ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಹಾಕೋಬಹುದು. ಇವಾಗ 1 ಸ್ಪೂನ್ ಇದಕ್ಕೆ ಸಾಕು. 1 ಸ್ಪೂನ್ ಉಪ್ಪು, 1 ಸ್ಪೂನ್ ಅಷ್ಟು ಪೆಪ್ಪರ್. ನೋಡಿ, ಎಷ್ಟು ಚೆನ್ನಾಗಿದು ಬಾಯ್ಲ್ ಆಗ್ತಾ ಇದೆ. ಇನ್ನೊಂದ್ 2 ನಿಮಿಷ ಅದೆಲ್ಲ ಚೆನ್ನಾಗಿ ಉಪ್ಪು ಖಾರ ಸ್ವಲ್ಪ ಹಿಡಿಯೋ ತನಕ ಇನ್ನೊಂದು 2 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಸಾಕು. ನಿಮ್ ಸೂಪ್ ರೆಡಿ ಆಗಿದೆ. ಇವಾಗ ಬ್ರೊಕೊಲಿ ಅಂಡ್ ಸ್ವೀಟ್ ಕಾರ್ನ್ ಸೂಪ್, ವೆರಿ ಟೇಸ್ಟಿ ಅಂಡ್ ಹೆಲ್ತಿ ಸೂಪ್ ರೆಡಿ ಆಗಿದೆ. ಇದನ್ನ ಒಂದು ಸರ್ವಿಂಗ್ ಬೌಲ್ ಹಾಕೊಂಡು ಮೇಲ್ಗಡೆ 2 ಸ್ಪೂನ್ಸ್ ಅಷ್ಟು ಕ್ರೀಮ್ ನ ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಅದಕ್ಕೋಸ್ಕರ 2 ಸ್ಪೂನ್ಸ್ ಮೇಲ್ಗಡೆ ಕ್ರೀಮ್ ಹಾಕೊಂಡು ಸರ್ವ್ ಮಾಡಿ. ಮನೆಯಲ್ಲೆಲ್ಲರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ತಪ್ಪದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ತುಂಬಾ ಜನಕ್ಕೆ ನನ್ನ ವಿಡಿಯೋ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.